ಪಂಚಾಯತಿಯಲ್ಲಿ ಎರಡನೇ ಸುದ್ದಿ ಕಡೆ ಹೋಗೋಣ. ಯತ್ನಾಳ್ ಅವರು ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ. ಇದು ಡೂ ಆರ್ ಡೈ ಅಂತ ಅವರೇ ಹೇಳಿರುವಂತಹ ಮಾತು. ಮಾಡು ಇಲ್ಲವೇ ಮಡಿ ಅಂತ, ಅಂದರೆ ಆ ಲೆವೆಲ್ಗೆ ಬಿ ಜೆ ಪಿಯಲ್ಲಿರುವಂತಹ ಭಿನ್ನಮತ ಬಂದು ನಿಂತಿದೆ. ಹಾಗಾದರೆ ಏನು ನಡೀತಿದೆ ಬಿ ಜೆ ಪಿಯಲ್ಲಿ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾಳ ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಫೈಟ್ ಫಿಕ್ಸ್ ಆಗಿದೆ. ಬಿಜೆಪಿ ಬಂಡಾಯ ಟೀಮ್ನಿಂದ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಬಹಳ ವಿಸ್ತೃತವಾದಂತಹ ಚರ್ಚೆ ಇವತ್ತು ನಡೆದಿದೆ. ಅವರೆಲ್ಲರೂ ಕೂಡ ಕೂತ್ಕೊಂಡು ಯತ್ನಾಳ್ರ ನೇತೃತ್ವದಲ್ಲಿ ಉಳಿದೆಲ್ಲ ನಾಯಕರುಗಳೆಲ್ಲ ಜೊತೆ ಸೇರಿದ್ರು. ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚರ್ಚೆ ನಡೆಸ್ತಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಯತ್ನಾಳ್ ಟೀಮ್ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಅವರ ಪ್ರಕಾರ ಇದೇ ಅವರ ಕೋರ್ ಕಮಿಟಿ. ಹಾಗಾಗಿ ಆ ಕೋರ್ ಕಮಿಟಿಯಲ್ಲಿ ಮಾಡ್ಕೊಂಡಿರುವಂತಹ ತೀರ್ಮಾನಗಳಿವು. ನಾವು ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಹೇಳಿ. ಚುನಾವಣೆಯನ್ನು ಯಾವ ಸ್ವರೂಪದಲ್ಲಿ ಮಾಡುತ್ತೆ ಪಕ್ಷ ಅದು ಬೇರೆ ವಿಚಾರ, ಆದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಬಂದಾಗ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಮಂಡಲ ಅಧ್ಯಕ್ಷ ಚುನಾವಣೆ, ಅದಾದ ನಂತರ ಜಿಲ್ಲಾಧ್ಯಕ್ಷ ಚುನಾವಣೆ ಆದ ನಂತರ ರಾಜ್ಯಾಧ್ಯಕ್ಷ ಚುನಾವಣೆ ಆಗಬೇಕಾದಂಥದ್ದು. ಈಗಾಗಲೇ ಜಿಲ್ಲಾಧ್ಯಕ್ಷರುಗಳ ನೇಮಕದ ಪಟ್ಟಿಯನ್ನು ನೋಡಿದಾಗ ಯತ್ನಾಳ್ರ ಚುನಾವಣೆ ಅದು ಕೇವಲ ಹೆಸರಿಗೆ ಮಾತ್ರ ಚುನಾವಣೆಯ ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕಂದರೆ ವಿಜೇಂದ್ರ ಅವರು ಸಹಜವಾಗಿಯೇ ರಾಜ್ಯಾಧ್ಯಕ್ಷರಾಗಿದ್ದಾಗ ಅವರದೇ ಆದಂಥ ಒಂದು ಟೀಮ್ ಇದ್ದೇ ಇರುತ್ತೆ. ಅದು ಸರ್ವೇ ಸಾಮಾನ್ಯ. ಯಾರೇ ಅಧ್ಯಕ್ಷರಿದ್ದಾಗಲೂ ಕೂಡ ಅವರದೇ ಆದಂಥ ಒಂದು ಟೀಮ್ಗಳಿರ್ತವೆ. ಆ ಟೀಮ್ ಎಲ್ಲರ ಜೊತೆ ಕೂಡ ಹೊಂದ್ಕೊಂಡಿರಬೇಕು ಅನ್ನೋಂಥದ್ದು ಭಾಳ ಮುಖ್ಯವಾಗಿರುವಂಥ ಅಂಶ. ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ಬಗ್ಗೆ ಒಗ್ಗಟ್ಟಿನ ನಿರ್ಧಾರವನ್ನು ಕೈಗೊಳ್ತಾರಂತೆ. ನಮ್ಮಲ್ಲಿ ಯಾರು ಸ್ಪರ್ಧಿಸಬೇಕು, ಅದು ಯತ್ನಾಳ್ರು ಸ್ಪರ್ಧಿಸಬೇಕಾ ಅಥವಾ ಬೇರೆ ಯಾರು ಸ್ಪರ್ಧಿಸಬೇಕು ಅಂದ್ಕೊಂಡು. ಯಾಕೆ ಈ ಒಗ್ಗಟ್ಟಿನ ತೀರ್ಮಾನ ಅಂತ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಬಹುತೇಕ ಈಗ ಯಾರು ರಾಜ್ಯಾಧ್ಯಕ್ಷರಾಗ್ತಾರೋ ಬಿ ಜೆ ಪಿಯಲ್ಲಿ, ಮುಂದೆ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಅವರೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಕೂಡ ಆಗುವಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಯಾಕಂದರೆ ಮುಂದಿನ 3 ವರ್ಷದ ನಂತರ ಅಧ್ಯಕ್ಷ ಬದಲಾವಣೆ ಅಂತೂ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಎಲೆಕ್ಷನ್ ಹತ್ತಿರದಲ್ಲಿರುತ್ತೆ. ಆಗ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಬೇಕಾಗುತ್ತೆ. ದೆಹಲಿ ಸಭೆಯಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆದು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ. ಅಂದರೆ ಇವರಲ್ಲಿ ಯಾರು ನಾವು ನೆಕ್ಸ್ಟ್ CM ಆಗೋದು ಅನ್ನೋಂಥ ಲೆವೆಲ್ವರೆಗೂ ಕೂಡ ಈಗ ಚರ್ಚೆ ಮಾಡಬೇಕಂತ ಅನಿವಾರ್ಯತೆಗೆ ಯತ್ನಾಳ್ ಟೀಮ್ ಕೂಡ ಸಿಲುಕಿರುವಂಗೆ ಕಾಣ್ತಾ ಇದೆ. ಇಷ್ಟು ದಿವಸ ಎಲ್ಲವೂ ಕೂಡ ಒಂದು ರೀತಿಯಾದಂಥ ಹೋರಾಟ. ಈಗ ಅದೇ ಡೂ ಆರ್ ಡೈ ಆಗುವಂಥದ್ದು ಇದೇ ಕಾರಣಕ್ಕಾಗಿ, ಮಾಡು ಇಲ್ಲವೇ ಮಡಿ ಆಗುವಂಥದ್ದು ಇದೇ ಕಾರಣಕ್ಕಾಗಿ. ಯಾವುದೇ ಜಾತಿ ಸಮುದಾಯಕ್ಕೆ ಬೇಸರ ಆಗದಂತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರಿಗೂ ಕೂಡ ಬೇಸರ ಮಾಡಿಸುವಂಗಿಲ್ಲ, ಎಲ್ಲರೂ ಜೊತೆಯಾಗಿದ್ದುಕೊಂಡೇ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋಂತಹ ವಿಚಾರಕ್ಕೆ ಬಂದಿದ್ದಾರೆ. ಈ ಡೂ ಆರ್ ಡೈ ಹೋರಾಟದಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಕ್ಕೂ ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ನಮ್ಮೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಪಕ್ಷದ ನಾಯಕತ್ವವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಆ ಕೆಲಸವನ್ನು ವಿಜೇಂದ್ರ ಅವರು ಮಾಡಿಲ್ಲ ಅನ್ನುವಂಥದ್ದು ಯತ್ನಾಳ್ ಕಡೆಯಿಂದ ಇರುವಂತಹ ಆರೋಪ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನೇಮಕ ಆಗಬೇಕಾಗಿತ್ತು ಅನ್ನುವಂತಹ ವಿಚಾರವನ್ನು ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇದರಲ್ಲಿ ಅವರು ಕೋಟ್ ಮಾಡ್ತಾರೆ, ನಮ್ಮನ್ನು ಬಿಟ್ಬಿಡಿ, ಆದರೆ ತಟಸ್ಥರಾಗಿರ್ತಕ್ಕಂತಹ ನಾಯಕರುಗಳಿದ್ದಾರಲ್ಲ, ಬಸವರಾಜ ಬೊಮ್ಮಾಯಿ, DV ಸದಾನಂದಗೌಡ, R ಅಶೋಕ್, CT ರವಿ, ಡಾಕ್ಟರ್ ಅಶ್ವಥ್ ನಾರಾಯಣ, ಇಂಥವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಇವರ ಆಕ್ಷೇಪ. ಅದು ಆಂತರಿಕವಾಗಿ ಸರಿ ತಪ್ಪುಗಳು ನಿರ್ಧಾರ ಆಗಬೇಕಾಗಿರುತ್ತೆ. ನಾನು ಮಾಡಿದ್ದೆ ಅಂತಿಮ ಅನ್ನುವಂಥದ್ದು ಉದ್ದಟತನದ ಕೆಲಸ ಆಗತ್ತೆ. ಆ ಉದ್ದಟತನದ ಕೆಲಸ ಈಗ ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ. ಯಡಿಯೂರಪ್ಪ ಇಲ್ಲದಿದ್ದರೆ ಪಕ್ಷ ಇಲ್ಲ ಅನ್ನುವಂತಹ ಕಾಲ ಹೋಯಿತು, ಅದು ಮುಗಿದು ಹೋದಂತಹ ಅಧ್ಯಾಯ. ಈಗೇನಿದ್ರು ಕೂಡ ಯಡಿಯೂರಪ್ಪ ಇಲ್ಲದಿದ್ರೂ ಕೂಡ ನಾವು 140 ಸ್ಥಾನವನ್ನು ಗೆಲ್ಲುವಂತಹ ಶಕ್ತಿ ನಮಗಿದೆ ಅಂತ ಯತ್ನಾಳ್ರ ಟೀಮ್ ಹೇಳ್ತಾ ಇದೆ. ನಮ್ಮ ಪರವಾದಂತಹ ಶಕ್ತಿ ಹೆಚ್ಚಾಗಿದೆ, ಇನ್ನಷ್ಟು ಜನ ನಮ್ಮ ಕಡೆಗೆ ಸೇರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಪಕ್ಷದ ಅತ್ಯಂತ ಪ್ರಮುಖ ನಾಯಕರುಗಳೇನು ಸುಮ್ಮನೆ ತಟಸ್ಥರಾಗಿದ್ದಾರೆ, ಅವರು ಕೂಡ ನಮ್ಮ ಪರವಾಗಿ ಬರ್ತಾರೆ ಅನ್ನುವಂತಹ ನಿರೀಕ್ಷೆನ ಇಟ್ಟುಕೊಂಡಿದೆ. ನಮ್ಮದು ಡೂ ಆರ್ ಡೈ ಪ್ರಯತ್ನ ಅಂತ ಯತ್ನಾಳ್ರು ಹೇಳಿದ್ದಾರೆ. ಹಾಗಾಗಿ ಅಂತಿಮ ಯುದ್ಧವನ್ನು ಅವರು ಸಾರಿರುವಂತೆ ಕಾಣ್ತಾ ಇದೆ. ಇಲ್ಲಿ ಇವರೆಲ್ಲರೂ ಈ ರೀತಿಯಾದ ಉತ್ಸಾಹದಲ್ಲಿ ಹೋಗ್ತಾ ಇದ್ರೆ ಅತ್ತ ವಿಜೇಂದ್ರ ಅವರೇನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲಲ್ಲ, ಅವರು ಅಧ್ಯಕ್ಷರಿದ್ದಾರೆ. ಅಷ್ಟೇ ಅಲ್ಲ, ಅವರು ಹೇಳ್ತಿದ್ರೆ ಮತ್ತೆ ನಾನೇ ಅಧ್ಯಕ್ಷ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಂಡಾಯದ ಮಾತಿಗೆ ತಣ್ಣನೆಯ ಉತ್ತರವನ್ನು ಕೊಟ್ಟಿದ್ದಾರೆ BY ವಿಜೇಂದ್ರ. ಬಹಳ ತಣ್ಣನೆಯ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಮತ್ತು ಅವರು ಹೇಳಿದ್ದಾರೆ, ಮುಂದೆಯೂ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ. ಹಾಗಾಗಿ ನೀವು ಕನಸು ಕಾಣಬೇಕಂತ ಅವಶ್ಯಕತೆಗಳಿಲ್ಲ. ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಅನ್ನೋಂಥ ಕನಸು ಕಾಣಬೇಕಂತ ಅವಶ್ಯಕತೆ ಇಲ್ಲ. ಮುಂದೆಯೂ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನೋಂಥ ವಿಶ್ವಾಸದಲ್ಲಿದ್ದಾರೆ. ಕಲಬುರಗಿಯ ಗಾಣಗಾಪುರದಲ್ಲಿ ಮಾತನಾಡಿರುವಂತಹ BY ವಿಜೇಂದ್ರ ಅವರು ಈ ಮಾತುಗಳನ್ನು ಹೇಳ್ತಿದ್ದಾರೆ. ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ. ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನಾನು ಮೂಗು ತೂರಿಸಿಲ್ಲ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ, ಜಿಲ್ಲಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ನಾನು ಮೂಗು ತೂರಿಸುವಂಥ ಕೆಲಸವನ್ನು ಮಾಡಲಿಲ್ಲ. ಜಿಲ್ಲಾಧ್ಯಕ್ಷ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ
ಚರ್ಚೆ ಒಳ್ಳೆಯದು. ಈ ರೀತಿಯಾದಂಥ ಚರ್ಚೆಗಳು ಆಗ್ತಾ ಇರಬೇಕಾಗತ್ತೆ, ಅದು ಒಳ್ಳೆಯದೇ. ಆದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಾಗಲಿ, ನಾನು ಸ್ಪರ್ಧಿಸ್ತೇನೆ, ಚುನಾವಣೆ ನಡೀಲಿ, ಅದಕ್ಕೆ ನಾನು ಕೂಡ ಸ್ಪರ್ಧಿಸೋದಕ್ಕೆ ರೆಡಿ ಇದ್ದೀನಿ ಮತ್ತು ನಾನು ಮತ್ತೆ ಅಧ್ಯಕ್ಷನಾಗ್ತೀನಿ, ಚುನಾವಣೆಗೆ ನಿಲ್ತೇನೆ ಮತ್ತು ನಾನೇ ಮುಂದುವರಿತೇನೆ ಅನ್ನುವಂಥ ವಿಶ್ವಾಸ ನನಗೂ ಇದೆ ಅನ್ನುವಂಥದ್ದನ್ನು ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಹೀಗೆ ಎರಡೂ ಬಣಗಳ ನಡುವಿನ ಫೈಟ್ ಬಹಳ ಜೋರಾಗಿ ಸಾಗ್ತಾ ಇರುವಂಥದ್ದು ಗೋಚರಿಸಿದೆ. ಯತ್ನಾಳರು ಹಾಗೆಯೇ ವಿಜೇಂದ್ರ ಏನೇನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಾವೆಲ್ಲ ಮೊದಲಿನಿಂದ ನಮ್ಮ ಏನು ಗುಂಪಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರಾಜ್ಯ ಅಧ್ಯಕ್ಷರ ಚುನಾವಣೆ ಬಂದರೆ ನಾವೊಂದು ಸ್ಪರ್ಧೆಯನ್ನ ನಮ್ಮ ವತಿಯಿಂದ ಯಾರಾದರೂ ತಯಾರು ಮಾಡ್ತೀವಿ ಅಂತ ಹೇಳಿ. ಆದರೆ ನಿನ್ನೆ ಮತ್ತು ಮೊನ್ನೆ ಏನು ನಾವು ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿದೀವಿ. ಇಲ್ಲ ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಇನ್ನು 2 ದಿವಸ ಚರ್ಚೆ ಮಾಡಿ ಯಾರನ್ನ ಸಾಮೂಹಿಕವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋಂಥ ಚರ್ಚೆಗೆ ಇನ್ನೂ 2 ದಿವಸದ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ. ನಾವೆಲ್ಲರೂ ಕೂಡಿ ದೆಹಲಿಯಲ್ಲಿಯೂ ಸಹ ಒಂದು ಸಭೆ ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿದ್ದೀವಿ. ಅವ್ರದ್ದು ದಿನ ನಡೀತಾ ಇರ್ತದೆ, ಅದು ಒಳ್ಳೇದಾಗ್ಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇರ್ಲಿಯಪ್ಪ, ಅವ್ರ ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗ್ ಹೇಳಕ್ಕಾಗತ್ತೆ? ನಮ್ದೊಂದು ರಾಜಕೀಯ ಪಕ್ಷ, ಆದ್ರೆ ಒಂದು ನೀವು ಸಂತೋಷ ಪಡಬೇಕು, ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಇದು ಮೊದಲ ಬಾರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಇದು ಮೊದಲ ಬಾರಿ. ಅದು ನೀವು ಕೂಡ ಸಂತೋಷ. ಎರಡನೇ ಬಾರಿ ತಾವು ಮತ್ತೆ ಸ್ಪರ್ಧೆಗೆ ಇಳಿತೀರಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ? ಸ್ಪರ್ಧೆಗೂ ಇಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಹೀಗೆ ತಾನೇ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನೋಂಥ ವಿಶ್ವಾಸ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನೀವೇ ಖುಷಿ ಪಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಆಗೋದು, ಜಿಲ್ಲಾಧ್ಯಕ್ಷರ ಬಗ್ಗೆ ಚರ್ಚೆ ಆಗೋದು, ಇದು ಖುಷಿ ಪಡುವ ವಿಚಾರನೋ ಅಥವಾ BJP ಒಳಗಿರುವಂತಹ ಗೊಂದಲಗಳು ಬಯಲಾಗಿರುವಂಥ ವಿಚಾರನೋ ಅನ್ನೋದನ್ನು BJP ಅವರು ನಿರ್ಧಾರ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಇವರು ಹೀಗೆ ಹೇಳ್ತಿರುವಾಗಲೇ ಇವರು ಹೀಗೆ ಹೇಳೋಕ್ಕೂ ಮುಂಚಿತವಾಗಿ ಇನ್ಫ್ಯಾಕ್ಟ್ ಯತ್ನಾಳರು ಡೂ ಆರ್ ಡೈ ಅನ್ನು ಘೋಷಣೆ ಮಾಡಿದ್ದಾರೆ. ಒಂದು ಪಕ್ಷ ಒಬ್ಬ ರಾಜ್ಯಾಧ್ಯಕ್ಷರನವರು ನೀವು ನೋಡ್ರಿ, ಅಭಿಪ್ರಾಯ ಹಂಗೂ ಇರ್ಬೋದು ಹಿಂಗೂ ಇರ್ಬೋದು, ಆದರೆ ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡಾರಂತ ಭಾವನೆ ಬರಬೇಕು. ಈ ನಾಯಕತ್ವ ಅಂದ್ರೇನು? ಒಬ್ಬ ರಾಜ್ಯದ ಅಧ್ಯಕ್ಷ ಒಂದು ಟೀಮಿನ ನಾಯಕ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ನಾಯಕ ಆಗಬೇಕು. ಅದು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಮತ್ತು ಉದ್ದಟತನ ನಾವು ಮಾಡಿದೀವಿ. ಇವತ್ತು ದಾವಣಗೆರೆ ಜಿಲ್ಲಾಧ್ಯಕ್ಷ ನೇರವಾಗಿ ಗಂಭೀರ ಆರೋಪ ಇದೆ, ಪಕ್ಷ ವಿರುದ್ಧ ಚುನಾವಣೆ ಮಾಡಿದ್ದಾನೆ. ಅಲ್ರಿ ಗಂಭೀರವಾಗಿ ನೋಡ್ರಿ, ಅವ್ರಿಗೆ ಗುರ್ತಿರ್ಲಿಲ್ಲ, ಈಗ ಗುರ್ತಾಗ್ಲಾಕತ್ತದೆ. ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ರೆ ಬಿಜೆಪಿ ಇಲ್ಲ ಅನ್ನೋಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂತ ಶಕ್ತಿ ನಮಗೆಲ್ಲ ಇದೆ. ಅದು ಕಾಲು ಹೋಯ್ತದು. ಅದೇ ಹಳೆ ಕತೆ ಅದೆಲ್ಲ ಹೋಯ್ತದು. ನಮ್ಮ ಶಕ್ತಿ ಬಹಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂತ ದೊಡ್ಡ ಗುಂಪು ತಯಾರಾಗಿದೆ. ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಸಮಯವಿಲ್ಲ. ನೋಡಿ, ಕೆಲವೊಂದು ಬಹಿರಂಗವಾಗಿ ಹೇಳುವುದಿಲ್ಲ, ಎಲ್ಲಾ ಒಂದೇ ಮನಸ್ಸಾಗಿದೆ. ಒಂದು ನಿರ್ಣಯ ಮಾಡಿಬಿಟ್ಟಿದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಹೀಗೆ ಯುದ್ಧವನ್ನು ಶುರು ಮಾಡಿದ್ದಾರೆ ಯತ್ನಾಳರು ಯುದ್ಧ ಘೋಷಣೆ ಮಾಡಿದ್ದಾರೆ. ಯಾರ ವಿರುದ್ಧ ಯಾವ ಕಾಲದಲ್ಲೆಲ್ಲ ಯುದ್ಧ ಮಾಡ್ತಾರೆ, ಹಿಂಗೆ ಯುದ್ಧ ಮಾಡ್ತಾರೆ ಅನ್ನೋಂಥದ್ದನ್ನು ರಾಜ್ಯದ ಜನ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿದ್ದಾರೆ. ಈಗ ಇದು ಹೊಸ ಯುದ್ಧ, ಹೊಸ ಸ್ವರೂಪದ ಯುದ್ಧ ವಿಜೇಂದ್ರ ಅವರ ವಿರುದ್ಧ. ಯಾಕಂದರೆ ವಿಜೇಂದ್ರ ಅವರ ಮೇಲೆ ಅವ್ರಿಗಿರುವಂತಹ ಸಿಟ್ಟು ಇಂದು ನಿನ್ನೆದಲ್ಲ. ಸುಮಾರು ಅಟ್ಲೀಸ್ಟ್ ನಾವು ಕೌಂಟ್ ಮಾಡೋದಿದ್ರೆ 2020ರಿಂದ ನೋಡ್ತಾ ಬಂದರೆ 5 ವರ್ಷಗಳಂತೂ ಆಗೋಯ್ತು. ಜನವರಿ 13, 2020ರಲ್ಲಿ ಮೊದಲ ಬಾರಿಗೆ ಬಹಳ ಬಹಿರಂಗವಾದಂಥ ಟೀಕಾ ಪ್ರಹಾರವನ್ನು ಇದೇ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಇದೇ ಯತ್ನಾಳರು ಮಾಡಿದರು. ಅದಾದ ನಂತರ 5 ವರ್ಷಗಳ ಅವಧಿಯಲ್ಲಿ ಅವರ ಸಿಟ್ಟು ಮತ್ತಷ್ಟು ಜಾಸ್ತಿ ಆಗಿದೆ ಹೊರತು 1 ಇಂಚು ಕೂಡ ಕಡಿಮೆ ಆಗಿಲ್ಲ. ಯಾವುದೇ ಕಾರಣಕ್ಕಾಗಿಯೂ ವಿಜೇಂದ್ರ ಅವ್ರನ್ನ ಭೇಟಿ ಆಗೋದಿಲ್ಲ ಅಂತ ಹೇಳಿದರು. ಅದನ್ನು ಅವರು ಈಡೇರಿಸ್ಕೊಂಡು ಬಂದರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ದಿವಸ ದೆಹಲಿಯಲ್ಲಿ ಒಮ್ಮೆ ಜೊತೆಗೆ ಕೂತಿರುವಂಥ ಫೋಟೋ ಬಂದಿತ್ತು. ಆದರೆ ನಾವೇನು ಮಾತನಾಡಿಲ್ಲ, ಅವ್ರ ಜೊತೆಗೆ ಮಾತನಾಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಯತ್ನಾಳರು ಬಂದಿದ್ದಾರೆ. ಹೀಗಿರುವಾಗ ಯಾವ ಸ್ವರೂಪದಲ್ಲಿ ಇವರೆಲ್ಲ ಮುಂದುವರಿತಾರೆ, ಈ ಯುದ್ಧ ಹೇಗೆ ಕೊನೆಗೊಳ್ಳುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ.